ಸುಮಾರು 5,000 ವರ್ಷಗಳಿಂದ 6,000 ವರ್ಷಗಳಷ್ಟು ಹಳೆದ ಅಂತ ಹೇಳ್ತಾರೆ. ಇಲ್ಲಿ ಆದಿ ಮಾನವರು ವಾಸ ಮಾಡ್ತಿದ್ರು ಅಂತ ಹೇಳ್ತಾರೆ. ಇಲ್ಲಿ ಆಲ್ಮೋಸ್ಟ್ ಅಲ್ಲೂ ಎಲ್ಲ ಟೂಲ್ಸ್ಗಳು ಸಿಕ್ಕಿದಾವಂತ. ಅಂದರೆ ಅವರು ಬೇಟೆ ಆಡ್ತಿದ್ದಂಥ ಆಯುಧಗಳಾಗಲಿ, ಇಲ್ಲ ಪಾತ್ರೆಗಳಾಗಲಿ, ಆ ಥರ ಎಲ್ಲ ಟೂಲ್ಸ್ಗಳು ಸಿಕ್ಕಿದಾವಂತ ಹೇಳ್ತಾ ಇದ್ದಾರೆ. ಇವನ್ನ ಸಂಗನಕಲ್ಲು ಅಂದರೆ ಈ ಬಳ್ಳಾರಿ ಹತ್ರ ಸಂಗನಕಲ್ಲು ಅಂತ ಒಂದು ಊರಿದೆ, ಮ್ಯೂಸಿಯಂ ಇದೆ. ಆ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರಂತೆ. ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಅಷ್ಟು ದೊಡ್ಡದಿದೆ. ಆ ಕಡೆ ಐತೆ. ನೋಡು, ಸ್ಮೆಲ್ ಜಾಸ್ತಿ ಬರ್ತಾಯಿದೆ ಇಲ್ಲಿ ನೋಡಿಕೊಂಡು. ಇದೆಲ್ಲ ಡೆವಲಪ್ ಮಾಡಿದ್ದಾರೆ. AP ಗೌರ್ಮೆಂಟ್ ಎಲ್ಲ ಅಂಡರ್ಟೇಕಿಂಗ್ ತೊಗೊಂಡು ಈಗ ಒಂದೂವರೆ ವರ್ಷದಿಂದ ಡೆವಲಪ್ ಮಾಡಿದಾರಂತೆ. ಇದಕ್ಕೆ ಮುಂಚೆಗೆ ಯಾವುದು ಅಷ್ಟೊಂದು ಡೆವಲಪ್ ಇದ್ದಿಲ್ಲ. ಇದು ಇವಾಗ ಡೆವಲಪ್ ಮಾಡಿದ್ದಾರೆ ಅಂತ ಅಲ್ಲಿ ಹೇಳ್ತಾರೆ. ಅಲ್ಲಿ ಟಿಕೆಟ್ ಕೂಡ ಇರುತ್ತೆ. ಅಲ್ಲಿ ಒಂದು ರೆಸ್ಟೋರೆಂಟ್ ಇರುತ್ತೆ. ರೆಸ್ಟೋರೆಂಟಿಗೆ ಬರಬೇಡಿ, ರೆಸ್ಟೋರೆಂಟಲ್ಲಿ ಟೀ ಕಾಫಿ ಬಿಟ್ಟರೆ ಏನೇನು ಸಿಗೋಲ್ಲ. ಸೊ ಇಲ್ಲಿ ಮೊದಲೇ ಏನಾದರೂ ತಿನ್ಕೊಂಬನ್ನಿ. ಇಲ್ಲಿ ಹತ್ರ ನನಗೆ ಇಲ್ಲಿ ಹತ್ರ ಒಂದು 10 ಕಿಲೋಮೀಟ್ರ್ ಹತ್ರ ಏನೂ ಸಿಗೋಲ್ಲ, ಆಯಿತಾ. ಪ್ಲೇಸ್ ಮಾತ್ರ ಬೆಂಕಿದೆ. ಸ್ಯಾಟರ್ಡೆ ಸಂಡೇ ಬಂತಂತಂದರೆ ಸಿಕ್ಕಾಪಟ್ಟೆ ಜನ ಇರ್ತಾರಂತೆ. ಹಂಗಾಗಿ ವೀಕ್ ಡೇಸಲ್ಲಿ ಬರೋಕ್ಕೆ ಟ್ರೈ ಮಾಡಿ. ವೀಕ್ ಡೇಸಲ್ಲಿ ಬಂದರೆ ಯಾರು ಇರಲ್ಲ, ಆರಾಮಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು, ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಒಂದು ನಿಮಿಷ, ಇನ್ನೂ ಒಳಗಡೆ ಇನ್ನೂ ಸಿಕ್ಕಾಪಟ್ಟೆ ಇದೆ. ಆದಮೇಲೆ ಡ್ರೋನ್ ಶಾಟ್ ಇದೆ. ಡ್ರೋನ್ ಇತ್ತಂತಂದರೆ ಚೆನ್ನಾಗಿ ತೋರಿಸ್ತಾರೆ ಮೇಲ್ಗಡೆ ರೀ, ಡ್ರೋನ್ಗಳೆಲ್ಲ. ಹಂಗಾಗಿ ಓಕೆ, ಇಲ್ಲಿನೂ ತೋರಿಸ್ಬೋದು ಆರಾಮಾಗಿ. ಇಲ್ಲೇ ಮೊದಲು ಅವಾಗ ಆದಿಮಾನವರು ವಾಸನೆ ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ಇದು ಸುಮಾರು 5,000ರಿಂದ 6,000 ವರ್ಷಗಳಷ್ಟು ಹಳೆಯ ಗುಹೆ ಆಗಿರುತ್ತೆ ಇದು. ಬೇರೆ ದೇಶದಲ್ಲಿ ಏನಾದರೂ ಇತ್ತಪ್ಪ ಅಂದರೆ ಇದನ್ನ ಇಷ್ಟು ಇಲ್ಲಿ ತನಕ ಬಿಡ್ತಾರಲ್ಲ, ಹೆವಿ ಡೆವಲಪ್ಮೆಂಟ್ ಮಾಡಿ ಒಂಥರ ಪ್ರಪಂಚದ 7ನೇ ಅದ್ಭುತ 8ನೇ ಅದ್ಭುತ ಅಂತ ಮಾಡಿಬಿಡ್ತಿದ್ರು. ನಮ್ದು ಇವ್ರದ್ದು ಏನು ತಪ್ಪಿಲ್ಲ ಇಂಡಿಯಾದವ್ರದ್ದು. ಯಾಕಂತಂದರೆ ಇವಾಗ ಎಲ್ಲರೂ ಟ್ರಾವೆಲರ್ ಜಾಸ್ತಿ ಆದಂಗೆಲ್ಲ ಇವನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದಾರೆ. ನಮ್ಮ ಮಂದಿ ಎಲ್ಲಿ ಹೋಗಲಿ ಎಲ್ಲಿ ತಿರುಗಲಿ ಅಂತ ನೋಡ್ತಾ ಇದ್ದಬೇಕಾದ್ರೆ ಇಂಥವೆಲ್ಲ ಕಣ್ಣಿಗೆ ಬೀಳ್ತಾವಲ್ಲ. ಕಣ್ಣಿಗೆ ಬಿದ್ದಾಗ ವೀಡಿಯೋ ವೈರಲ್ ಆಗಿ ಇವಾಗ ಅವ್ರಿಗೂ ಗೊತ್ತಾಗಿ ಡೆವಲಪ್ ಮಾಡ್ತಾಯಿದ್ದಾರೆ. ಪ್ಲೇಸ್ ಮಾತ್ರ ಸೂಪರ್ ಆಗಿದೆ. ಒಳಗೆ ಹೋಗ್ಬೋದು ಹಿಂಗೆ. ಈ ಕಡೆನೂ ನೋಡೋಕೆ ಪ್ಲೇಸ್ಗಳಿದ್ದಾವೆ, ಅಲ್ಲಿನೂ ಇದ್ದಾವೆ. ಒಳಗಡೆ ಹೋದಂಗೆಲ್ಲ ಜಾಸ್ತಿ ಹಿಂಗೆ ನೋಡೋಕ್ಕೆ ಸಿಗ್ತವೆ. ಈಗ ಒಳಗಡೆ ಬುಕ್ಕೊಂಡು ಹೋಗಿ ನೋಡೋಣ ಏನೈತಂತ. ಇವೆಲ್ಲ ಸುಣ್ಣದ ಕಲ್ಲಿದೆಲ್ಲ. ಇದನ್ನಾರು ಸೃಷ್ಟಿ ಮಾಡಿದ್ದಲ್ಲ, ತಾನಾಗಿ ಏರ್ಪಟ್ಟಿದ್ದು ಗುಹೆಗಳು. ಇನ್ನೂ ದೂರ ಹೋಗೋಕ್ಕಾಗಲ್ಲ, ಇನ್ನೂ ಒಳಗೆ ಹೋಗೋಕ್ಕಾಗಲ್ಲ, ಎಲ್ಲ ಕತ್ತಲಿದೆ. ಬಾವಲಿಗಳು ಎಲ್ಲ ಬಾವಲಿಗಳೆಲ್ಲ ಓಡಾಡ್ತಾ ಇದ್ದಾವೆ. ನೋಡಿ,
ಸಿಕ್ಕಾಪಟ್ಟೆ ದೊಡ್ಡದಿದೆ. ನೋಡಿ, ಓದಂಗೆಲ್ಲ ಸಿಗ್ತದೆ ಅಲ್ಲಿ. ಜೇನು ಗೀನೆಲ್ಲ ಇಟ್ಟು ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾರೆ. ವಾಹ್, ಒಳಗಡೆ ಫುಲ್ಲು ಡೀಪ್ ಇದೆ. ಪಕ್ಷಿಗಳು ದೇವಿ ಸ್ಮೆಲ್ ಬರ್ತಾಯಿದೆ, ತೊಡೋಕ್ಕಾಗಲ್ಲ ಅಂತ. ಇಲ್ಲಿಂದ ನೋಡಿ ಯಾವ ಥರ ಪ್ಲೇಸ್. ಇದು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಮಾತ್ರ ಓಪನ್ ಇರುತ್ತಂತೆ. ಸೊ ಅಷ್ಟರೊಳಗೆ ಬರಬೇಕು. ಸಿಕ್ಕಾಪಟ್ಟೆ ದೊಡ್ಡದಿದೆ. ಬೆಂಗಳೂರಿಂದ ಎಷ್ಟಾಗುತ್ತೆ ನನಗೆ ಗೊತ್ತಿಲ್ಲ, ಬಟ್ ಹೈದರಾಬಾದಿಂದ 220 ಕಿಲೋಮೀಟರ್ಸ್ ಆಗುತ್ತೆ. ಇಲ್ಲಿ ಹತ್ತಿರದ ಊರು ಅಂತಂದರೆ ನಂದ್ಯಾಲು. ನಂದ್ಯಾಲು ಇಲ್ಲಿಂದ ಒಂದು 30 ಕಿಲೋಮೀಟರ್ ದೂರ ಆಗ್ಬೋದು ಅಷ್ಟೇ. ಸೊ ಸರಿ, ಬಾಗನಪಲ್ಲಿ ಅಲ್ಲ, ಬನಗನಪಲ್ಲಿ. ಬನಗನಪಲ್ಲಿ ಯಾವುದು ಅಂತಂದರೆ, ಈಗ ಅರುಂಧತಿ ಫಿಲ್ಮ್ದೊಂದು ಪ್ಯಾಲೇಸ್ ಇದೆ ನೋಡಿ. ಅರುಂಧತಿ ಫಿಲ್ಮ್ ಪ್ಯಾಲೇಸ್ ಐತಲ್ಲ, ಆ ಪ್ಯಾಲೇಸ್ ಇರೋ ಜಾಗ ಬನಗನಪಲ್ಲಿ. ಅಲ್ಲಿಂದ ಸುಮಾರು ಒಂದು 28 ಕಿಲೋಮೀಟರ್ಸ್ ದೂರ ಆಗುತ್ತೆ. ಇದು ಬಿಲ್ಲಾ ಸರ್ಗಮ್ ಕೇವ್ ಅಂತ. ಆರಾಮಾಗಿ ಬರ್ಬೋದು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಲ್ಲ ಇಲ್ಲಿ, ಓನ್ ವೆಹಿಕಲ್ ತೊಗೊಂಡು ಬರಲೇಬೇಕು. ಏನಾಯ್ತಪ್ಪ ಅಲ್ಲಿ ಮುಂದೆ? ಈ ಆರ್ಚ್ ಲಾಸ್ಟ್ ಅದಲ್ಲ. ಕಲಾಸ್ ಇಲ್ಲಿಗೆ ಮುಗೀತು. ಏನಿಲ್ಲ ನೋಡಿ, ಎಷ್ಟು ಚೆನ್ನಾಗಿ ಡೆವಲಪ್ ಮಾಡಿದರೆ. CC ರೋಡೆಲ್ಲ ಹಾಕಿ ನೀಟಾಗಿ, ಈ ಥರ ಕಲ್ಲು ಬಂಡೆನೆಲ್ಲ ಸೈಡಿಗೆಲ್ಲ ಹಾಕಿ ನೀಟಾಗಿ ಡೆವಲಪ್ ಮಾಡಿದ್ದಾರೆ. ಇನ್ನೊಂದು ಇಲ್ಲೇನು ಫೇಮಸ್ ಅಂತಂದರೆ, ಈ ಥರ ಬಂಡೆಗಳು ಇರ್ತಾವಲ್ಲ, ಈ ಥರ ಬಂಡೆ ಹಳ್ಳಿಗಳಲ್ಲೇ ಮನೆಯಲ್ಲಿ ಕೆಳಗಡೆ ಫ್ಲೋರಿಂಗ್ ಎಲ್ಲ ಹಾಕಿರ್ತಾರಲ್ಲ, ಹಾಲಲ್ಲಿ ಅಥವಾ ಹೊರಗಡೆ ಬಂಕ್ ಅಂತಂತೀವಲ್ಲ, ಅಲ್ಲೆಲ್ಲ ಫ್ಲೋರಿಂಗ್ ಹಾಕಿರ್ತಾರಲ್ಲ, ಆ ಫ್ಲೋರಿಂಗಿನ ಈ ಥರ ಬಂಡೆಗಳು ಮ್ಯಾನುಫ್ಯಾಕ್ಚರ್ ಆಗೋದೇ ಇಲ್ಲೇ. ಅಂದರೆ ಬಂಡೆಗಳನ್ನ ತಯಾರು ಮಾಡೋದೇ ಇಲ್ಲೇ. ಈ ಕಲ್ಲುಗಳಿದಾವಲ್ಲ, ಆಲ್ಮೋಸ್ಟ್ ಅವೇ ಕಲ್ಲುಗಳಿವು.
ಏನಂತ ಅವ್ರ ಫೀಲಿಂಗ್ ಅವ್ರ ಎಕ್ಸ್ಪೀರಿಯನ್ಸ್ ಅಷ್ಟೇ ಅಷ್ಟೇ. ವೀಕೆಂಡ್ ಬಂದಿದ್ದೀವಲ್ಲ ಹಾಗಾಗಿ ಜನಗಳಿಲ್ಲ. ಸಾರಿ, ವೀಕ್ ಡೇಸಲ್ಲಿ ಬಂದಿದ್ದೀವಲ್ಲ ಹಂಗಾಗಿ ಜನಗಳಿಲ್ಲ. ವೀಕೆಂಡಲ್ಲಿ ಬಂತಪ್ಪ ಅಂದರೆ ಕಂಡಾಪಟ್ಟಿ ಜನಗಳು ಇರ್ತಾರಂತೆ. ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ಇದನ್ನು. ಇಲ್ಲಿ ಸೆಕ್ಯೂರಿಟಿ ಕೂಡ ಇದ್ದಾರೆ. ಒಂದು ರೆಸ್ಟೋರೆಂಟ್ ಇದೆ. ರೆಸ್ಟೋರೆಂಟ್ ಹೆಸರಿಗೆ ಮಾತ್ರ ರೆಸ್ಟೋರೆಂಟು, ಅಲ್ಲಿ ಏನು ಸಿಗಲ್ಲ. ಅಲ್ಲಿ ರೀಲ್ಸ್ 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 ಇದಕ್ಕಿಂತ ಒಂದು ದೊಡ್ಡ ಕೇವ್ ಇದೆ ಅಂತೆ ಅಣ್ಣ. ಅದೇದೋ ಚಪ್ನರ್ ಕದಾನೆ ಇದಕ್ಕಿಂತ ಪೆದ್ದದ ಇಂಕ ನಲ್ಲ ಮೇಕಲಪಲ್ಲಿ ಅಣ್ಣ. ನಲ್ಲ ಮೇಕಲಪಲ್ಲಿ ಕೇವ್ಸ್. ಓಕೆ ಓಕೆ. ಫೈನಲ್ ಆಗಿ ಕೇವ್ ನೋಡಿಕೊಂಡು ಇಲ್ಲಿಂದ ಇನ್ನೊಂದು ರೊಲ್ಲಪಾಡು ಅಂತಂದು ಒಂದು ಬರ್ಡ್ ಲೈಫ್ ಸೆಂಚುರಿ ಇದೆ, ಅಲ್ಲಿಗೆ ಹೋಗ್ಬೇಕು. ಬೆಂಕಿ ಬೆಂಕಿ ಪ್ಲೇಸ್ಗಳು ಇರ್ತವೆ. ಒಂದ್ಸಲ ಬಂದು ವಿಸಿಟ್ ಮಾಡಿ. ಸಖತ್ತಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ವೀಕೆಂಡ್ ಬಂತಪ್ಪ ಅಂತಂದರೆ ನೀವು ಆರಾಮಾಗಿ ಸೊ ಇಲ್ಲಿಗೆ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಸೊ ರೊಲ್ಲಪಾಡನ್ನು ಉಳಿಸ್ತಾನೆ ಅಣ್ಣ. ಹೋಗ್ಬರ್ತಾನೆ ರೊಲ್ಲಪಾಡು ಅಂತ ಒಂದು ವೈಲ್ಡ್ ಲೈಫ್ ಸೆಂಚುರಿ ಇದೆ, ಬರ್ಡ್ ಸೆಂಚುರಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ. ಟಾಟಾ ಬಾಯ್ ಬಾಯ್, ಸಿ ನೆಕ್ಸ್ಟ್ ಟೈಮ್.